ಮನೆ ಅಧ್ಯಕ್ಷರೇ, ನಾನು ಹಂಗೆಲ್ಲ ಮಾತಾಡಲ್ಲ ಅಂದ್ರು ಅಂತ ಶಿವಲಿಂಗೇಗೌಡರು ಮಾತಾಡಿದಂತ ವಿಷಯದ ಬಗ್ಗೆ ದೊಡ್ಡ ಪ್ರಮಾಣದಲ್ಲಿ ನಮ್ದು ಆಕ್ರೋಶ ಇದೆ. 4 ಬಾರಿ ನಾನು ಗೆದ್ದಿದ್ದೀನಿ, ನನಗೇನೋ ಹಿಂಗಾಗಿದೆ ಅಂತ ಅವರು ಹೇಳ್ತಿದ್ದಾರೆ. ನಾನು 2018ರಿಂದ 2023ವರೆಗೆ ಕಡತದಿಂದ ತೆಗೆದುಹಾಕಲಾಗುವಂತ ಪುಸ್ತಕ ಓದ್ತಾ ಇದ್ದೆ. ವಿಧಾನಸಭಾ ಅಧ್ಯಕ್ಷರು ಯಾರ್ಯಾರು ಏನೇನು ಮಾತಾಡಿದ್ದಾರೆ ಅದನ್ನ ಕಡತದಿಂದ ತೆಗೆದುಹಾಕಬೇಕು ಅಂತ. ನಾನು ಶಿವಲಿಂಗೇಗೌಡರು ಹಿಸ್ಟ್ರಿ ಸುಮ್ಮನೆ ಓದ್ತೇನೆ. ಇದ್ರಲ್ಲಿ ಎಂತೆಂಥ ಪದಗಳನ್ನು ಇಲ್ಲಿ ಬಳಸಿದ್ರು, ಅದನ್ನ ಸಭಾಧ್ಯಕ್ಷರು ಹೆಂಗೆ ಕಡತದಿಂದ ತೆಗೆದ್ರು. ಅವಾಗಾದ್ರೂ ಒಬ್ಬ ಹಿರಿಯ ಸದಸ್ಯ ಮಾತಾಡಿದ್ದನ್ನ ಎಚ್ಚರಿಕೆಯಿಂದ ಮಾತಾಡಬೇಕು ಅನ್ನೋದಕ್ಕೆ ಒಂದು ಪಾಠ ಇದೆ. 12/2/2019 ಅಲ್ಲ, ಪದೇ ಪದೇ ಅಲ್ಲ ನಿಮ್ದೇ ಸಭಾಧ್ಯಕ್ಷರು ಪ್ರಕಟ ಮಾಡಿದಂತ ಪುಸ್ತಕ ಎಷ್ಟು ಬಾರಿ ಅವರು ಕಡತದಿಂದ ತೆಗೆದುಹಾಕುವಂತ ಫಿನಿಶ್ ಮಾಡಿ. ಈಗ ಮತ್ತೆ ಒಬ್ಬ ಹಿರಿಯ ಸದಸ್ಯ ಪದೇ ಪದೇ ಉಪಮುಖ್ಯಮಂತ್ರಿಗಳು 1 ನಿಮಿಷ ಕೂತ್ಕೊಳ್ಳಿ, 1 ನಿಮಿಷ ನೋಡಿ. ಯಾವ್ಯಾವ ಪದಗಳನ್ನ ಬಳಸಿದ್ರು ಅಂತ ಮತ್ತೆ ಪದೇ ಪದೇ ಹೇಳ್ತಾ ಹೋದ್ರೆ ನೋಡಿ. 1 ನಿಮಿಷ ಯಾರು ನೋಡ್ರಿ ಇಲ್ಲಿ ಯಾಕೆ ಮಾತಾಡ್ತೀರಾ? ಒಳ್ಳೆ ಕಥೆ ಆಯ್ತಲ್ಲ ನೋಡಿ. ಮಾನ್ಯ ಅಧ್ಯಕ್ಷರೇ ಅವರು ಒಂದು ಪದ ಬಳಸ್ತಾರೆ, ತೆಗೆದು ಹಾಕಲಾದ ಅಸಂಸದೀಯ ಪದ. ಶಿವಲಿಂಗೇಗೌಡರು ಹೇಳಿರೋದು ಮಿಂಡ್ರಿಗುಟ್ಟಿದ. ಯಾರು ನೀವೇ ಹೇಳ್ರಿ, ಬುಕ್ಕಲ್ಲಿದೆ. ನಾನು ಓದ್ತಿರೋದಲ್ಲ, ಬುಕ್ಕಲ್ಲಿದೆ. ಮಾನ್ಯ ಅಧ್ಯಕ್ಷರೇ ಎರಡನೇ ಪದ 12/2/2019 ಹೇಳಿರೋದು ಅಪಾಪೋಲಿಗಳು ಎಮ್ಎಲ್ಎಗಳು ಅಪಾಪೋಲಿಗಳು ಅಂದವ್ರು ಹೇಳಿದ್ರೆ ಸದನದ ನಡವಳಿಕೆ ಪದ್ಧತಿ ನೋಡಿ. ಯಾವಾಗ ಬೇಕಾದ್ರೂ ಹಿಂಗ್ ಮಾತಾಡ್ತಾ ಇರ್ತೀವಿ, ನಿಮ್ಮ ಸದಸ್ಯರು ಮಾತಾಡ್ತಾ ಸಮಸ್ಯೆ ಜಾಸ್ತಿ ಮಾಡಿದ ಸಮಸ್ಯೆ ಕಡಿಮೆ ಮಾಡಿದ. ಇದರಲ್ಲಿ 1 ನಿಮಿಷ, ಇದರಲ್ಲಿ ನಿಮ್ಮ ಪದ ತೆಗೆದುಹಾಕಿರೋದು ಇದೆ. ನೀವು ಸದಸ್ಯರಾಗಿದ್ದಾಗ ಯಾವ ಪದಗಳನ್ನು ತೆಗೆದಿದೆ ಅಂತನಿದೆ. ಹೇಳಿದ್ರೆ ದಯಮಾಡಿ ನಿಮಗೆ ಅಗೌರವ ತೋರಿದ ನಾನು ಓದಲ್ಲ. ಅಬ್ದುಲ್ ಖಾದರ್ ಅವರ ಪದಗಳನ್ನ ತೆಗೆದುಹಾಕಿರೋದು ಅಂತಿದೆ. ಹಂಗಾಗಿ ಇದು ಒಳ್ಳೇದಲ್ಲ. ಯಾರ್ಯಾರು ಏನೇನು ಮಾತಾಡಿದ್ರು ಅಂತ ಸದನದಲ್ಲಿ ನಡವಳಿಕೆಗಳನ್ನು ತಿಳ್ಕೊಳ್ಳೋದು ಭಾರಿ ಅಗತ್ಯ ಇದೆ. ಹೀಗಾಗಿ ಸಮರ್ಥನೆ ಮಾಡ್ಕೊಳ್ಳಿ. ಚರ್ಚೆ ಬೇಡ ಈಗ. ಒಂದ್ ಸೆಕೆಂಡ್, ಅವ್ರು ಮಾತಾಡಿ ಸರಿ. ಏನು ಅವ್ರು ಮಾತಾಡಿದ ನೋಡಿ. ಈಗ ನನ್ನ ಅಭಿಪ್ರಾಯ, ಪ್ರತಿಪಕ್ಷ ನಾಯಕರೇ ತಾವು ಎರಡು ಕೂಡ ಈ ಕಡೆಯಿಂದ ಇವರನ್ನು ಪ್ರಚೋದನೆ ಮಾಡೋದಕ್ಕೆ ತಾವು ವಿಷಾದ ವ್ಯಕ್ತಪಡಿಸಿ, ಮತ್ತೆ ತಾವು ಅಲ್ಲಿಂದ ಪಕ್ಷದ ಮೇಲೆ ತಾವು ಕೂಡ ತಮ್ಮ ಈ ರೀತಿ ಅದು ತಮ್ಮ ಅದನ್ನು ಅರ್ಥ ಮಾಡಿ ತಾವು ಕೂಡ ಒಂದು ವಿಷಾದ ಬಗ್ಗೆ ಕ್ಷಮೆ ಕೇಳಬೇಕಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಮತ್ತೆ ಕಳ್ಳ ಅಂತ ಅಂದ್ಬಿಟ್ಟು ಸಂಸದಿ ಶಿವಲಿಂಗೇಗೌಡ ಕಳ್ಳ ಆದ್ರೆ ಶಿವಲಿಂಗೇಗೌಡ ಕಳ್ತನ ಸ್ಪಷ್ಟಪಡಿಸ್ಲಿ. ಅವರು ಶಿವಲಿಂಗೇಗೌಡ ಕಳ್ಳ ಅಂತ ಪ್ರಚೋದನೆ ಕೊಟ್ಟವ್ರಿಗೆ ಏನಿಲ್ಲ. ಹಾಗಾದ್ರೆ ನಾವೇನು ಏನಿಲ್ಲ, ನಾವೇನು ಹೇಳ ನೀವಲ್ಲ, ನಿಮ್ಮ ಪರ ಅವರ ಪರ ತೆಗೀರಿ. ಎಲ್ಲಿ ಹೇಳಿದ್ದಾರೆ ಕೊಡಿ. ನೋಡಿ, ಎಲ್ಲ ನಮ್ಮ ಕಣ್ಣ ಮುಂದೆ ನಡೆಯೋದು ಆನ್ ರೆಕಾರ್ಡ್ಸ್ ರೂಪಕ ಪ್ರಾರಂಭ ಮಾಡಿ ಅರ್ಥ ಮಾಡಿ. ಹೌದು, ಒಂದೊಂದಲ್ಲ ಭ್ರಷ್ಟ ಅಂದರೆ ಏನ್ ಬೇಕು ಅವ್ರು ಹೇಳಿ. ನಮಗೂ ಆ ಪದ ಉಪಯೋಗ ಮಾಡಕ್ಕೆ ನಾಳೆ ಅವಕಾಶ ಇರಲಿ, ಅದು ಹಂಗೆ ಇರಲಿ. ಆ ಪದ ನಾವು ಅದನ್ನ ಅವ್ರ ಮೇಲೆ ಉಪಯೋಗ ಮಾಡಕ್ಕೆ ಹಂಗೆ ಇರಲಿ. ನಾವು ಒಪ್ಪಲ್ಲ. ಇಲ್ಲ
ಅದನ್ನ ಆಗಲೇ ಹೇಳಿದ ತಕ್ಷಣ ತೆಗಿದ್ದೇವೆ. ಅದು ನಿಮ್ಮನ್ನು ಕೇಳಿ ನಾನು ತೆಗಿಬೇಕಂತ ಇಲ್ಲ, ಅದು ನನ್ನ ಡ್ಯೂಟಿ ನಾನು ತೆಗೆದಿದ್ದೇನೆ. ಅದನ್ನು ಅದು ನಾವು ಅವರ ಕ್ಷಮಾಪಣೆ ಇಲ್ಲ, ಆಗ್ರಹ ಮಾಡಲ್ಲ ನಾವು ಕ್ಷಮಾಪಣೆಗೆ. ಅವ್ರು ನೋಡಿ, ಒಮ್ಮೆ ನೀವೇ ಹೇಳ್ತೀವಿ ಕ್ಷಮಾಪಣೆ ಕೇಳ್ಬೇಕಂತೇಳಿ, ಒಮ್ಮೆ ನೀವೇ ಹೇಳ್ತೀರಿ ನಾವು ಕೇಳುದಿಲ್ಲ. ಈ ರೀತಿ ನಿಮ್ಗೆ ಅದರ ಸಮಸ್ಯೆ ಬಗೆಹರಿಸಿಕ್ಬೇಕಾ, ಅಲ್ಲಿ ಸಮಸ್ಯೆ ಜಾಸ್ತಿ ಮಾಡ್ಬೇಕು. ಬಿಡಿ, ಒಳ್ಳೆ ಪರಂಪರೆ ಹಾಕಿದ್ದೀರಾ. ಪರಂಪರೆ ನೋಡಿ, ನಾವು ಕ್ಷಮಾಪಣೆ ಕೇಳಲ್ಲ, ನಾವು ಕೇಳಲ್ಲ, ಯಾವತ್ತೂ ಕೇಳಲ್ಲ. ನಾವು ಇನ್ಮೇಲೆ ಅದೇ ಪದ ಉಪಯೋಗ ಮಾಡ್ತೀವಿ. ಲೂಟಿ ಕಾಂಗ್ರೆಸ್ ಲೂಟಿ ಅಂತ ಕೇಳ್ಬೇಡಿ, ದಯವಿಟ್ಟು ಕೇಳ್ಬೇಡಿ. ಈ ಪರಂಪರೆ ಯಾರು ಕೂಡ ಎಕ್ಸ್ಪೆಕ್ಟ್ ಮಾಡೇ ಇಲ್ಲ. ಬಿಡಿ, ನೀವು ಮಾನ್ಯ ಅಧ್ಯಕ್ಷರೇ, ಗೌರವ ಬೇರೆ. ನೀವು ಕೇಳಿದಿಲ್ಲ ನಿಮ್ಗೆ ಹೇಳಿದ ಮೇಲೆ ಕೇಳಿಕ್ ಆಗುದಿಲ್ಲ, ಮತ್ತೆ ನಮ್ಮ ತೋರಿಸ್ತೀನಿ. ಹಾಗೆ ಒಬ್ಬ ಮಾತಾಡಿ ನಿಮ್ಗೆ ನೀವು ಕೇಳುದಿಲ್ಲ, ಅವ್ರಿಗೆ ಹೇಳಿದ್ರೆ ನೀವು ಅವ್ರು ಕೇಳುದಿಲ್ಲ. ಕರ್ಕೊಂಬೋಗಪ್ಪ ಅವ್ನು. ಎಂತ ಮಾಡುದಿಲ್ಲ ಅಲ್ಲ, ಈ ರೀತಿ ಭಾಷೆ ಉಪಯೋಗ ಮಾಡೋದು ಅದನ್ನು ಹೇಳಿದಲ್ಲ ಮಾನ್ಯ ಅಧ್ಯಕ್ಷರೇ. ತೆಗೆಯೋದು ಬೇಡ. ಸುಪ್ರೀಂ ಕೋರ್ಟ್ ಅಲ್ಲಿ ಹೋಗಿ ಸ್ಟೇ ತಗೊಂಡಿರೋದು ನಾನು ಸ್ವಾಮಿ. ಏನ್ ಮಾತಾಡಿದ್ರು ಈ ಸದನ ಸದಸ್ಯ ಲಕ್ಷ್ಮೀ ಹೆಬ್ಬಾಳ್ಕರ್ ಬಗ್ಗೆ ಇವ್ರು ಆಡಿದ ಮಾತುಗಳು ಯಾಕೆ ಸ್ಟೇ ತಗೊಂಡ್ರು? ಸ್ಟೇ ತಗೊಂಡಿದ್ದಾರೆ ಅವರು. ರೂಪಕಲಾ ಅವರು ಮಾತಾಡಿ. ಒಬ್ಬ ಹೆಣ್ಮಗಳಿಗೆ ಇವ್ರು ಮಾತಾಡಿದಾರೆ, ಅವ್ರ ಹೆಣ್ಮಕ್ಳ ನೋಡ್ತಾರೆ. ಇಡೀ ರಾಜ್ಯದ ಸರಿ ಇದೆ, ಆ ಕಡೆ ಆ ಕಡೆ ಹೋಗಿ ಅವ್ರ ವಾಯ್ಸ್ ಸಂಪನ್ನ ಟೆಸ್ಟ್ ಕೊಡಿ, ಟೆಸ್ಟ್ ಕೊಡಿ ನೋಡೋಣ. ಸಮುದಾಯದ ಹೆಣ್ಮಕ್ಳಿಗೆ ಮಾತಾಡ್ತಾರೆ ಅದು ಸರಿಯಲ್ಲ. ಮಹಾತ್ಮ ಮಾನ್ಯ ಅಧ್ಯಕ್ಷರೇ, ಖಾತ್ರಿ ಯೋಜನೆಯ ಬೆಳಗ್ಗೆಯಿಂದ ಸದನ ನಡೆಸಿದ್ರೆ ನಾವು ಮಾನ್ಯ ಅಧ್ಯಕ್ಷ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.